ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಿದ್ಯಾಗೆ ವಿಷಯ ಗೊತ್ತಾಗುತ್ತೆ ತಡ ರಣಶುಂಡಿ ಆಗಿದ್ದಾಳೆ. ವಿನಂತಿ ಪ್ಲಾನನ್ನು ಛಿದ್ರಗೊಳಿಸೋದಕ್ಕೆ ಮುಂದಾಗ್ತಿದ್ದಾಳೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿದ್ಯಾಗೆ ನಿಜಕ್ಕೂ ಕೂಡ ಮನೆ ಒಳಗಡೆ ಏನಾಗಿದೆ, ಖಂಡಿತವಾಗ್ಲೂ ಕೂಡ ಈ ರೀತಿ ಆಗಲಿಕ್ಕೆ ಸಾಧ್ಯನೇ ಇಲ್ವಲ್ಲ. ಎಂದು ಕೂಡ ಗೌಡ್ರ ಬರ್ಡೇ ಮಾಡಿದೆ ಇಡೀ ಮನೆ ಇರ್ತಾ ಇರಲಿಲ್ಲ. ನನಗೆ ಮಾವೊಂದು ಪ್ರಾಬ್ಲಮ್ ಆಗಿದೆ, ಅವರ ಪಾರ್ಟಿಲಿ ಏನೋ ಪ್ರಾಬ್ಲಮ್ ಆಗಿದೆ, ಅದೇ ಕಾರಣಕ್ಕೆ ಈ ರೀತಿ ಇದೆ ಅಂತ ಹೇಳಿ ಚಂಬಾ ಮತ್ತು ಕ್ವಾಟ್ಲೆ ಹೇಳಿದರು. ಖಂಡಿತ ನನಗೆ ಅವರ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಪಾರ್ಟಿಲಾಗಿರೋ ಪ್ರಾಬ್ಲಮನ್ನು ತಗೊಂಡು ಬಂದು ಈ ರೀತಿಯಾಗಿ ಮನೆ ಮೇಲೆ ಇಂಪ್ಯಾಕ್ಟ್ ಮಾಡೋರಲ್ಲ ನಮ್ಮ ಮಾವ. ಖಂಡಿತವಾಗ್ಲೂ ಇಲ್ಲಿ ಬೇರೆ ಏನೂ ಆಗಿದೆ. ಜೊತೆಗೆ ಪಕ್ಷದಲ್ಲಿ ಏನಾದರೂ ಸಮಸ್ಯೆ ಆಗಿದೆ ಅಂದರೆ ಇಷ್ಟೊತ್ತಿಗೆ ಮೀಡಿಯಾದವರು ಮನೆ ಮುಂದೆ ಬರಬೇಕಾಗಿತ್ತು. ಆದರೆ ಆ ರೀತಿ ಏನೂ ಕೂಡ ಬಂದಿಲ್ಲ. ಮನೆಯಲ್ಲಿ ಇಲ್ಲೂ ಕೂಡ ಖುಷಿ ಸಂತೋಷನೇ ಮನೆ ಮಾಡಿಲ್ಲ, ಏನೂ ಆಗಿದೆ. ಮನೆ ಖುಷಿಯಾಗಿರಬೇಕು, ಆದರೆ ನೋಡಿದ್ರೆ ಒಳ್ಳೆ ಸ್ಮಶಾನ ಆವರಿಸ್ಕೊಂಡಿರುವ ಹಾಗೆ ಆಗಿಬಿಟ್ಟಿದೆ. ಖಂಡಿತವಾಗ್ಲೂ ಸ್ಮಶಾನ ಮೌನನೇ ಆವರಿಸ್ಕೊಂಡಿದೆ ಮನೆಯಲ್ಲಿ ಅಂತ ಯೋಚನೆ ಮಾಡ್ತಿದ್ದಾಳೆ ವಿದ್ಯಾ. ಇಲ್ಲ, ಏನಾಗಿದೆ ಅನ್ನೋದನ್ನು ನಾನೇ ನೇರವಾಗಿ ಹೋಗಿ ಕೇಳ್ತೀನಿ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ವಿದ್ಯಾ ಮನೆ ಒಳಗಡೆ ಬರ್ತಾಳೆ. ಮನೆ ಒಳಗಡೆ ಬಂದಿದ್ದೆ ಇಲ್ಲಿ ಅಜ್ಜಿ ಮತ್ತು ಅತ್ತಿಯನ್ನು ಪ್ರಶ್ನೆ ಮಾಡ್ತಿದ್ದಾಳೆ. ಏನಿದು, ಯಾಕೆ ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಿದ್ರಾ? ಅವತ್ತು ಕೂಡ ಚಿಕ್ಕಪ್ಪ ಬಂದಿದ್ದಕ್ಕೆ ನೀವು ನನ್ನನ್ನು ಮನೆಯಿಂದ ಹೊರಗಡೆ ಕಳಿಸಿದ್ರೆ. ಚಿಕ್ಕಪ್ಪ ಖಂಡಿತ ಮನೆ ವಿಷಯ ಮಾತಾಡೋಕ್ಕೋ ಅಥವಾ ಪಕ್ಷದ ವಿಷಯ ಮಾತಾಡೋಕ್ಕೋ ನನ್ನನ್ನು ಆ ರೀತಿ ಮನೆಯಿಂದ ಹೊರಗಡೆ ಕಳಿಸ್ತಾ ಇರಲಿಲ್ಲ. ಆದರೆ ಅವತ್ತು ನನ್ನನ್ನು ಮನೆಯಿಂದ ಹೊರಗಡೆ ಕಳಿಸಿದ್ರೆ. ಚಂಪಾ ಮತ್ತು ಕ್ವಾಟ್ಲೆನ ಕೇಳಿದ್ರೆ ಪಕ್ಷದೇನೋ ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಅದಕ್ಕೆಲ್ಲ ಈ ರೀತಿ ಆಗೋದಕ್ಕೆ ಹೇಗೆ ಸಾಧ್ಯ? ಮನೆಯಲ್ಲಿ ಗೌಡ್ರು ಬರ್ಡೇ ಮಾಡಿಲ್ಲ ನೀವು. ಅಜ್ಜಿ, ನೀವು ನನ್ನನ್ನು ಬಂದು ಏನು ಗಿಫ್ಟ್ ಕೊಡ್ತೀಯಾ ನಿನ್ನ ಗಂಡಂಗೆ ಅಂತ ಕೇಳಿದ್ರೆ. ಆದರೆ ಇವಾಗ ನೋಡಿದ್ರೆ ನೀವು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ನೀವು ಮುಖ ನೋಡಿ ಹೇಗಿದೆ. ಜೊತೆಗೆ ಅತ್ತೆ, ನೀವು ಕೂಡ ಚಿಕ್ಕದಕ್ಕೂ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಬರ್ತಾ ಇದ್ರಿ. ಅಂಥದ್ರಲ್ಲಿ ಗೌಡ್ರು ಹುಟ್ಟುಹಬ್ಬದ ದಿನ ನೀವು ದೇವಸ್ಥಾನಕ್ಕೂ ಕೂಡ ಹೋಗಿಲ್ಲ. ಏನೋ ಆಗಿದೆ ದೊಡ್ಡದಾಗೆ. ಯಾಕೆ ನನ್ನಿಂದ ಇದು ಎಲ್ಲವನ್ನೂ ಕೂಡ ಮುಚ್ಚಿರ್ತಿದ್ದಾರ? ದಯವಿಟ್ಟು ಹೇಳಿ, ಈ ವಿಷಯ ಏನು ಅನ್ನೋದನ್ನು ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ವಿದ್ಯಾ ಪ್ರಶ್ನೆ ಮಾಡ್ತಿದ್ದಾಳ. ಇದರ ನಡುವೆ ಅಲ್ಲಿಗೆ ಚಂಪಾ ಬರ್ತಿದ್ದಾಗನೇ, ಚಂಪಾ, ನೀನು ವಿಷಯ ಮುಚ್ಚಿಡ್ತಿದ್ಯಲ್ಲ, ಯಾವಾಗಲೂ ಅಕ್ಕ 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 ಅಂತ ಕರೀತಾ ಇದ್ದೆ, ಆದರೆ ಈ ವಿಷಯದಲ್ಲಿ ಯಾಕೆ ಮುಚ್ಚುಮರೆ ಮಾಡ್ತಿದ್ಯಾ? ದಯವಿಟ್ಟು ಏನಾಗಿದೆ ಅನ್ನೋ ವಿಷಯವನ್ನು ನೀನು ಹೇಳಲೇಬೇಕು ಅಂದಾಗ, ಏನಕ್ಕ ಹೇಳಿ, ಹೇಗೆ ಹೇಳಲಿ ನಾನು ಅಂತ ಚಂಪಾ ಹೇಳ್ತಿದ್ದಾಗೆ, ನೀನು ಹೇಳಲೇಬೇಕು ಅಂತ ಹೇಳ್ತಾರ. ಅಷ್ಟರಲ್ಲಿ ಇಲ್ಲಿ ಈಶ್ವರಿ, ಸಾವಿತ್ರಿ, ವಿನಂತಿ, ಚಿತ್ರ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ತದನಂತರ ಇಲ್ಲಿ ಎಲ್ಲರೂ ಕೂಡ ವಿದ್ಯಾನೇ ನೋಡ್ತಿದ್ದಾರೆ. ಈ ಕಡೆ ಚಂಪಾ, ನನ್ನ ಮೇಲೆ ಪ್ರಮಾಣ ಮಾಡಿ ನೀನು ಈ ವಿಷಯ ಏನು ಅನ್ನೋದನ್ನು ಹೇಳಬೇಕು, ನನ್ನ ಮೇಲೆ ಪ್ರಮಾಣ ಮಾಡು ಅಂತ ಹೇಳಿ ತಾನೇ ಪ್ರಮಾಣ ಮಾಡಿಸ್ಕೊತಾರೆ ವಿದ್ಯಾ. ಏನಕ್ಕ ಈ ರೀತಿ ಮಾಡಿಬಿಟ್ಟಿಯಲ್ಲ, ನಾನು ಹೇಗಕ್ಕ ಈ ವಿಷಯ ಹೇಳಿ, ಏನು ಕೆಲಸ ಮಾಡಿದೆ ನೀನು, ಯಾಕೆ ಪ್ರಮಾಣ ಮಾಡಿಸ್ಕೊಂಡ ಅಂತ ಚಂಪಾ ಹೇಳ್ತಿದ್ರೆ. ಆಣೆ ಮಾಡಾಯಿತು ಚಂಪಾ, ನಿನ್ನ ವಿಷಯ ಹೇಳಲೇಬೇಕು ಅಷ್ಟೆ ಅಂತ ಹೇಳಿ ವಿದ್ಯಾ ಹೇಳಿದಾಗ, ಈ ಕಡೆ ಏನಂತನಕ ಹೇಳಿ, ಇಲ್ಲಿ ಭದ್ರಾ ಭಾವಗೆ ಇನ್ನೊಂದು ಮದುವೆ ಮಾಡೋಕ್ಕೆ ಹೊರಟಿದ್ದಾರೆ ವಿನಂತಿ ಜೊತೆ ಅಂತ ಹೇಳಿ, ನಾನು ಹೇಗೆ ಹೇಳಲಿ ನಾನು ಈ ವಿಷಯವನ್ನು ಅಂತ ಚಂಪಾ ಹೇಳಿದಾಗ ನಿಜಕ್ಕೂ ವಿದ್ಯಾ ಕುಸಿದು ಹೋಗ್ತಾಳ. ಏನು ಮಾತಾಡ್ತಿದ್ರ ನೀವು? ನನ್ನ ಗಂಡನಿಗೆ ನಾನು ಬದುಕಿರ್ಬೇಕಾದ್ರೇ ಇನ್ನೊಂದು ಮದುವೆ ಮಾಡೋದಾ? ಹೇಗೆ ಸಾಧ್ಯ? ಮೊದಲನೇ ಹೆಂಡತಿ ಜೀವಂತವಾಗಿರಬೇಕಾದ್ರೆ ಇನ್ನೊಂದು ಮದುವೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಅಜ್ಜಿ, ನೀವೇ ಹೇಗಜ್ಜಿ ಒಪ್ಕೊಂಡ್ರಿ? ಯಾವಾಗಲೂ ನ್ಯಾಯ ಧರ್ಮ ನೀತಿ ಅಂತಲೇ ಮಾತನಾಡ್ತೀರಾ. ಆದರೆ ಇದು ಇಂಥ ನಿರ್ಧಾರ ತಗೋಬೇಕಾದ್ರೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಹೇಗೆ ಈ ಒಂದು ನಿರ್ಧಾರಕ್ಕೆ ಸಮ್ಮತಿ ಕೊಡ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಳೆ ವಿದ್ಯಾ. ಜೊತೆಗೆ ನಾನು ಜೀವಂತವಾಗಿ ಇದ್ಕೊಂಡು ನನ್ನ ಗಂಡನಿಗೋಸ್ಕರ ಇಲ್ಲೇ ಇದ್ದೀನಿ, ಅಂಥದ್ರಲ್ಲಿ ನನ್ನ ಕಣ್ಣು ಮುಂದೆನೇ ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡ್ತಿದ್ರೆ, ನನಗೆ ಅನ್ಯಾಯ ಆಗ್ತಿದ್ರೆ ಅದನ್ನು ನೋಡಿಕೊಂಡು ನಾನು ಸುಮ್ಮನಿರ್ತೀನ? ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನಿರುವುದಿಲ್ಲ ಅಂತ ಹೇಳಿ ರೊಚ್ಚಿಗೆತ್ತಿದ್ದಾಳೆ ವಿದ್ಯಾ. ಇದರ ನಡುವೆ ನೋಡಿದ್ರಾತ, ನಿನ್ನ ಸೊಸೆ ಏನು ಮಾಡಿದ್ಲು ಅಂತ ಅಣ್ಣ ಯಾರಿಗೂ ಕೂಡ ವಿಷಯ ಹೇಳಬಾರ್ದು ಅಂದಿದ್ರು. ಆದರೆ ಈ ವಿದ್ಯಾಗೆ ವಿಷಯ ಹೇಳಿಬಿಟ್ಲಲ್ಲ ಅಂತ ಸಾವಿತ್ರಿ ಹೇಳಿದಾಗ, ಏನು ಮಾತಾಡ್ತಿದ್ಯಾ? ಎಷ್ಟು ಬಾರಿ ಹೇಳಬೇಕು, ಅವಳು ನನ್ನ ಸೊಸೆ ಅಲ್ಲ, ಸೊಸೆ ಅಂತ ಹೇಳ್ಬೇಡ, ಟೈಮ್ ಬರಲಿ ಅವಳನ್ನು ಕೂಡ ಮನೆಯಿಂದ ಹೊರಗಡೆ ಆಗ್ತೀನಿ ಅಂತ ಹೇಳಿ ಈಶ್ವರಿ ಹೇಳ್ತಾರೆ. ತದನಂತರ ಇಲ್ಲಿ ವಿದ್ಯಾ ರುಚಿಗೆ ಹೇಳ್ತಿದ್ದಾಗೆ ಸಾವಿತ್ರಿ ಮತ್ತು ಚಿತ್ರ ಬರ್ತಾರೆ. ಏನು ಇಷ್ಟೆಲ್ಲ ಮಾತಾಡ್ತಿದ್ಯಾ? ನಿರ್ಧಾರ ತಗೊಂಡಾಗಿದೆ, ಇದನ್ನು ತಗೊಂಡಿರೋದು ಈ ಮನೆ ಯಜಮಾನ್ರು, ಅಂಥದ್ರಲ್ಲಿ ನೀನೇನಕ್ಕೆ ಈ ರೀತಿ ಮಾತಾಡ್ತಿದ್ಯಾ? ದೊಡ್ಡಪ್ಪ ನಿರ್ಧಾರ ತೊಗೊಂಡ್ಮೇಲೆ ಯಾರು ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಚಿತ್ರ ಹೇಳ್ತಾರೆ ವಿದ್ಯಾಗೆ. ಅದು ಹೀಗಾಗತ್ತೆ, ನಾನು ಬದುಕಿರ್ಬೇಕಾದ್ರೆ ನನ್ನ ಗಂಡನ ಮದುವೆ ಮಾಡ್ತೀನಿ ಅಂದರೆ ಅದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಅಂತಾರೆ. ಈ ಕಡೆ ಸಾವಿತ್ರಿ, ಅನ್ಯಾಯ ಆಗಿದೆ, ಅನ್ಯಾಯ ಆದಮೇಲೆ
ಮದುವೆ ಮಾಡಲೇಬೇಕಲ್ವಾ ಅಂದಾಗ ನನ್ನ ಗಂಡ ಏನು ತಪ್ಪು ಮಾಡಿದ್ದಾರೆ, ನಿಮ್ಮ ಹೆಣ್ಮಗ್ಳಿಗೆ ಏನು ಮಾಡಿದ್ದಾಳೆ ಅಂತ ನನ್ನ ಗಂಡ ನಿಮ್ಮ ಮಗಳನ್ನ ಮದುವೆ ಆಗಬೇಕು ಅಂತ ವಿದ್ಯಾ ಹೇಳಿದಾಗ ಏನು ತಪ್ಪು ಮಾಡಿದಾನ ಹೇಳ್ತೀನಿ, ಹೃದಯನ ಗಟ್ಟಿ ಮಾಡಿಕೊಂಡು ಕೇಳಿಸ್ಕೊ ಅಂತ ಹೇಳಿ ನಡೆದದ್ದು ಎಲ್ಲ ವಿಷಯವನ್ನು ಕೂಡ ಹೇಳ್ತಾರೆ. ಇಲ್ಲ ನನ್ನ ಗಂಡ ಆ ರೀತಿ ಮಾಡಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ವಿದ್ಯಾ ಹೇಳ್ತಿದ್ದಾಳೆ. ಇಲ್ಲ ಮಾಡಿರೋದು ನಿಜಾನೇ, ನಾವೇ ಸಾಕ್ಷಿ ಇದ್ದೀವಿ ಅಂದಾಗ ನಿಜವಾಗ್ಲೂ ವಿದ್ಯಾ ಕುಸಿದು ಹೋಗ್ತಾಳೆ. ಇತ್ತ ಕಡೆ ವಿನಂತಿ, ನೋಡು ವಿದ್ಯಾ, ನನಗೆ ನಿನ್ನ ಬದುಕಲ್ಲಿ ಬರಬೇಕು ಅನ್ನುವ ಆಸೆ ಇಲ್ಲ, ನಿಜಕ್ಕೂ ಕೂಡ ನನಗೆ ಮಾಮನ ಮದುವೆ ಆಗಬೇಕು ಅನ್ನೋ ಇಂಟೆನ್ಷನ್ ಕೂಡ ಇರಲಿಲ್ಲ. ಆದರೆ ಏನು ಮಾಡೋದು, ನಾನು ಸಾಯೋಕೆ ಹೊರಟಿದ್ದೆ. ಆದರೆ ಮನೆಯವ್ರಿಗೆಲ್ಲರೂ ಕೂಡ ನನ್ನ ಜೀವ ಉಳಿಸಿ ನಿನ್ನ ಜೀವನ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಜೀವನ ಬಿಗಿ ಹಿಡ್ಕೊಂಡಿದ್ದೀನಿ ಅಂತ ಹೇಳಿ ವಿನಂತಿ ಹೇಳ್ತಿದ್ದಾರೆ. ಈ ಒಂದು ಮಾತನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ವಿದ್ಯಾ ಅಲ್ಲಿಂದ ಹೊರಡ್ತಾರೆ. ನಂತರ ಇಲ್ಲಿ ಚಂಪಾ ಮತ್ತು ಕ್ವಾಟ್ಲಿ ಕೂಡ ಅವ್ರ ಜೊತೆ ಬಂದಿರ್ತಾರೆ. ಏನಾಗಿದೆ ಇಲ್ಲಿ, ಖಂಡಿತವಾಗ್ಲೂ ಅನ್ಯಾಯ ಆಗಿದೆ. ಯಾಕೆ ಆ ವಿನಂತಿ ಹೇಳಿದ್ಲು ಅನ್ನೋ ಕಾರಣಕ್ಕೆ ನಮ್ಮ ಬದ್ರೇಗೌಡರು ತಪ್ಪು ಮಾಡಿದ್ದಾರೆ ಅಂತ ಯಾರು ಏನು ಬೇಕಿದ್ರು ಹೇಳ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನಾನು ನಂಬೋದಿಲ್ಲ, ನಮ್ಮ ಬದ್ರೇಗೌಡರು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಗೌಡ್ರ ಮೇಲೆ ನನಗೆ ನಂಬಿಕೆ ಇದೆ ಅಂದಾಗ, ಇಲ್ಲ ಅಕ್ಕ, ಮಾವ ಸರಿಯಾದ ತೀರ್ಮಾನನೇ ತೊಗೊಂಡಿದ್ದಾರೆ, ತಪ್ಪಿಲ್ಲದೆ ಭದ್ರಭಾವನ ಈ ರೀತಿ ವಿನಂತಿ ಜೊತೆ ಮದುವೆ ಮಾಡಿಸೋ ತೀರ್ಮಾನಕ್ಕೆ ಮುಂದಾಗಿದ್ದಾರೆ ಅವರು. ಖಂಡಿತವಾಗ್ಲೂ ಇಲ್ಲಿ ಭದ್ರಭಾವ ತಪ್ಪು ಮಾಡಿರೋದಕ್ಕೆ ಇದು ಮಾವಯ್ಯ ಈ ರೀತಿ ತೀರ್ಮಾನವನ್ನು ತೆಗೆದುಕೊಂಡಿರೋದು ಅಂತ ಹೇಳಿ ವಿನಂತಿ ಮಾತನಾಡ್ತಾರೆ. ಜೊತೆಗೆ ನಾವೇ ಎಲ್ಲ ಕಣ್ಣಾರೆ ನೋಡಿದ್ವಿ, ರೂಮಲ್ಲಿ ಭಾವನ ಜೊತೆ ವಿನಂತಿ ಇದ್ದರೂ ಅದನ್ನು ಮಾವ ಕೂಡ ಕಣ್ಣಾರೆ ನೋಡಿದಾರೆ. ಅದಾದಮೇಲೆ ಇಂಥ ತೀರ್ಮಾನವನ್ನು ತೆಗೆದುಕೊಂಡಿರೋದು ಅಂದಾಗ ವಿದ್ಯಾ ಕುಸಿದು ಹೋಗ್ತಾಳೆ. ಇಲ್ಲ, ಅವ್ರನ್ನೇ ಹೋಗಿ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ ಭದ್ರನ ರೂಮಿಗೆ ಬರ್ತಿದ್ದಾಳೆ. ಅಷ್ಟರಲ್ಲಿ ಕ್ವಾಟ್ಲಿ ಬಂದಿದ್ದೆ. ವಿದ್ಯಾ ಅದಕ್ಕೆ ಏನು ಗೊತ್ತಾಗಬಾರ್ದಾಯ್ತು, ಎಲ್ಲ ಗೊತ್ತಾಗಿ ಹೋಗಿದೆ, ಇಲ್ಲಿಗೆ ಬರ್ತಿದ್ದಾರವರು ಅಂತ ಹೇಳಿ ಭದ್ರಂಗೆ ಹೇಳಿದಾಗ ನೀನು ಹೊರಡು ಅಂತ ಹೇಳಿ ಭದ್ರನ್ನ ಕಳಿಸ್ಬಿಡ್ತಾರೆ. ತದನಂತರ ವಿದ್ಯಾ ಬರ್ತಾಳೆ. ವಿದ್ಯಾ ಬಂದಿದ್ದೆ, ನನಗೆ ಮೋಸ ಮಾಡ್ತೀಯ ನೀನು ಇಂಥ ಮೋಸ್ಕರ ಅಂತ ಅಂದ್ಕೊಂಡಿರಲಿಲ್ಲ, ಎಂಥ ಪಾಪದ ಕೆಲಸ ಮಾಡಿಬಿಟ್ಟೆ, ನನಗೆ ದ್ರೋಹ ಮಾಡಿಬಿಟ್ಟೆ, ಹೇಗೆ ಒಪ್ಕೊಂಡೆ ನೀನು ನನ್ನನ್ನು ಬಿಟ್ಟು ಇನ್ನೊಬ್ಬಳನ್ನ ಮದುವೆ ಆಗೋದಕ್ಕೆ, ಇನ್ನೊಬ್ಬರ ಜೊತೆ ಹೇಗಿದ್ದೆ ನೀನು ಅಂತ ಕುತ್ತಿಗೆ ಪಟ್ಟಿಗೆ ಹಿಡಿದು ಪ್ರಶ್ನೆ ಮಾಡ್ತಿದ್ದಾಳೆ ವಿದ್ಯಾ. ಬಟ್ ಇದೆಲ್ಲವೂ ಕೂಡ ಭದ್ರ ಕಂಡಂಥ ಕನಸಾಗಿದೆ. ಆದರೆ ಇಲ್ಲಿ ವಿದ್ಯಾ ಯಾವುದೇ ರೀತಿಯಲ್ಲೂ ಕೂಡ ಭದ್ರನ್ನ ಪ್ರಶ್ನೆ ಮಾಡೋದಕ್ಕೆ ಬರುವುದಿಲ್ಲ, ಯಾಕೆ ಹೀಗೆ ಮಾಡಿದೆ ಅಂತ. ಅದಕ್ಕೆ ಬದಲಾಗಿ ನೀವು ಏನು ಅನ್ನೋದು ಗೊತ್ತಿಲ್ವಾ, ಮಾವಯ್ಯ ತೀರ್ಮಾನ ತಗೊಂಡ್ರು, ಮನೆಯವರೆಲ್ಲ ಹೇಳಿದ್ರು ಅನ್ನೋ ಕಾರಣಕ್ಕೆ ನೀವು ತಪ್ಪು ಮಾಡದೇ ಇದ್ರು ಕೂಡ ಯಾಕೆ ನೀವು ತಲೆ ತಗ್ಸೆ ನಿಂತ್ಕೊಂಡ್ರಿ, ನನ್ನ ಗಂಡ ಏನು ಅನ್ನೋದು ನನಗೆ ತುಂಬ ಚೆನ್ನಾಗುತ್ತದೆ. ನನ್ನ ಗಂಡ ನನ್ನನ್ನೇ ಮುಟ್ಟಿರಲಿಲ್ಲ ನನ್ನ ಪರ್ಮಿಷನ್ ತೊಗೊಳ್ಳೋ ತನಕ, ಅಂಥದ್ರಲ್ಲಿ ಬೇರೆ ಹುಡುಗಿನ ಆ ರೀತಿ ನೋಡೋದಕ್ಕೆ ಹೇಗೆ ಸಾಧ್ಯ, ನಂಗೆ ತುಂಬ ಚೆನ್ನಾಗುತ್ತದೆ ನನ್ನ ಗಂಡ ಏನು ಅಂತ. ನನ್ನ ಗಂಡ ತಪ್ಪು ಮಾಡಿಲ್ಲ, ಯಾರೋ ಸಂಚಿಗೆ ನೀವು ಬಲಿ ಆಗ್ತಾ ಇದ್ದೀರಾ, ಮತ್ತೊಬ್ಬರು ಸಂಚಿಗೆ ನನ್ನ ಗಂಡ ಬಲಿ ಆಗ್ತಾ ಇದ್ರೆ ಅದನ್ನು ನೋಡಿಕೊಂಡು ನಾನು ಸುಮ್ಮನಿರುವುದಿಲ್ಲ. ಖಂಡಿತವಾಗ್ಲೂ ಇದರಲ್ಲಿ ಏನೋ ಅಡಗಿದೆ, ನಾನು ಇದನ್ನು ಪತ್ತೆ ಹಚ್ತೀನಿ. ನಾನು ನಿಮ್ಮ ತಾಳಿ ಕಟ್ಟಿರೋ ಹೆಂಡತಿ, ನಾನು ಬದುಕಿರ್ಬೇಕಿದ್ರೆ ಇನ್ನೊಬ್ರಿಗೆ ನೀವು ತೊಂದರೆ ಮಾಡೋದಿಲ್ಲ, ಇನ್ನೊಬ್ರಿಗೆ ಜೊತೆ ತಪ್ಪಾಗಿ ನಡ್ಕೊಳ್ಳೋದಿಲ್ಲ ಅನ್ನೋ ವಿಶ್ವಾಸ ನನಗಿದೆ. ಯಾರೂ ನಿಮ್ಮನ್ನ ನಂಬದೇ ಇರಬಹುದು, ಆದರೆ ನಾನು ನಿಮ್ಮನ್ನು ನಂಬ್ತೀನಿ ಗೌಡ್ರೆ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ತಾಳಿ ಕಟ್ಟಿರೋ ಹೆಂಡತಿ ನಿಮ್ಮ ಜೊತೆಯಾಗೆ ಇದ್ದಾಳೆ ಅನ್ನೋದನ್ನು ಮರಿಬೇಡಿ ಅಂತ ಹೇಳಿ ಭದ್ರನಿಗೆ ಇಲ್ಲಿ ವಿದ್ಯಾ ವಿಶ್ವಾಸವನ್ನು ಕೊಡ್ತಿದ್ದಾಳೆ. ಖಂಡಿತವಾಗ್ಲೂ ವಿದ್ಯಾಗೆ ಗೊತ್ತಾದ ಮೇಲೆ ಖಂಡಿತ ಅಲ್ಲಿ ಏನು ಸಂಚಾಗಿದೆ ಅನ್ನೋದನ್ನು ತಿಳ್ಕೊಂಡು ಸಾವಿತ್ರಿ ಮತ್ತು ವಿನಂತಿ ಪ್ಲ್ಯಾನನ್ನು ಛಿದ್ರಗೊಳಿಸದೆ ಬಿಡುವುದಿಲ್ಲ. ಖಂಡಿತವಾಗ್ಲೂ ಇಲ್ಲಿ ವಿನಂತಿ ಸಾವಿತ್ರಿ ಕುತಂತ್ರ ಏನು ಅನ್ನೋದನ್ನು ಇಡೀ ಮನೆಯವ್ರ ಮುಂದೆ ಬಟಾಬೈಲ್ ಮಾಡುವುದಕ್ಕೆ ಖಂಡಿತ ವಿದ್ಯಾ ಸಂಚಿಗೆ ಮಹಾಸಂಚನ್ನ ರೂಪಿಸಿ ಖಂಡಿತವಾಗ್ಲೂ ಸತ್ಯವನ್ನು ಬಯಲಿಗೆಳ್ತಾಳೆ. ಹಾಗಿದ್ರೆ ಹೇಗೆ ಸತ್ಯ ಆಚೆ ಬರುತ್ತೆ, ವಿದ್ಯಾ ಏನು ಮಾಡಬಹುದು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಿ.